ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ಪರಮಾತ್ಮನು ಯಾವ ಯಾವ ರೂಪದಲ್ಲಿ ಹೇಗೆಲ್ಲ ಇದ್ದಾನೆ, ಯಾವ ರೀತಿಯಲ್ಲಿ ಅರ್ಚನೆಯನ್ನು ಪೂಜೆಯನ್ನು ಧ್ಯಾನವನ್ನು ಮಾಡಬೇಕು, ನಿಜವಾದ ಪೂಜೆ ಹೇಗೆ ಸಲ್ಲಿಕೆ ಆಗುತ್ತೆ ಅನ್ನೋದನ್ನು ಜ್ಞಾನಿಗಳು ಮಾಡುವ ವಿಧಾನವನ್ನಲ್ಲಿ ವಸಿಷ್ಠರಿಗೆ ಶಿವ ವಿವರಣೆಯನ್ನು ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಎಲೈ ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠನಾದವನೇ, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠನೇ, ದೇವಾರ್ಚನದ ವಿಧಾನವನ್ನು ಕೇಳು. ಈಗ ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೀನು ಕೇಳಿದೆ ಅಲ್ವಾ. ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡುವ ವಿಧಾನವನ್ನು ನಾನು ನಿನಗೆ ಹೇಳ್ಕೊಟ್ಟೆ. ಈಗ ದೇವಾರ್ಚನ ವಿಧಾನವನ್ನು ಕೇಳು. ಸ್ವಸಂವಿತ್ ಸ್ವರೂಪನಾದ ಆ ದೇವನನ್ನು ಇನ್ನು ಯಾವ ಉಪಹಾರಗಳಿಂದಲೂ ಪೂಜಿಸುವಂತಿಲ್ಲ. ಎಲ್ಲದರಲ್ಲಿಯೂ ತುಂಬಿಕೊಂಡಿರ್ತಕ್ಕಂಥ ಸ್ವಂತ ಸತ್ವವುಳ್ಳಂಥ ಆ ಪರಮಾತ್ಮನನ್ನು ಯಾವ ಉಪಹಾರಗಳಿಂದಲೂ ಪೂಜಿಸುವಂತಿಲ್ಲ. ನೀನು ಬೇರೆ ಯಾವುದೇ ಉಪಹಾರಗಳು ಅಂದರೆ ಆ ಯಾವುದೇ ಪದಾರ್ಥಗಳನ್ನ ತಂದು ನೀನು ಪೂಜೆ ಮಾಡುವಂತೆ ಇಲ್ಲ. ವಸಿಷ್ಠರಿಗೆ ಶಿವ ಹೇಳ್ತಾ ಇರೋ ಮಾತು. ದೀಪ ಧೂಪ ಪುಷ್ಪ ಹಾರಾದಿಗಳು, ಅನ್ನದಾನಾದಿಗಳು, ಚಂದನ ವಿಲೇಪನಗಳು ಇವ್ಯಾವೂ ಬೇಕಿಲ್ಲ. ಏನು ಹೇಳಿದ್ರು ಈಗ? ಮತ್ತು ಇವೆಲ್ಲ ಮಾಡ್ತಾ ಇದ್ದೀವಲ್ಲ ಅಂದರೆ ಇವೆಲ್ಲ ಆರಂಭದ ಹಂತದಲ್ಲಿ ಬಾಲಿಶವಾದ ಜ್ಞಾನ ಉಳ್ಳಾಗ ಬಾಲಿಶವಾದಂಥ ಕ್ರಮವಿಧಾನಗಳಿವು. ಆದರೆ ಇಲ್ಲಿ ರಿಯಾಲಿಟಿ ಏನು ಹೇಳಿದೆಯಲ್ಲ, ಅದರ ವಾಸ್ತವ ಪರಿಸ್ಥಿತಿ, ನಿಜದ ಒಂದು ಆ ನೆಲೆಯನ್ನು ಮುಟ್ಟಬೇಕಾದ್ರೆ ಧೂಪ ದೀಪ ಪುಷ್ಪ ಆರಾದಿಗಳು, ಅನ್ನದಾನಾದಿಗಳು, ಚಂದನ ವಿಲೇಪನಗಳು ಇವು ಯಾವೂ ಬೇಕಾಗಿಲ್ಲ. ಯಾಕೆ? ಆ ಹಂತವನ್ನು ತಲುಪಿದಾಗ ನಿಜವಾಗಿರೋದು ಕ್ರಮವೇ ಅದು. ಅದನ್ನು ನಾವು ಹೋಗಿ ಮುಟ್ಟಲಿಕ್ಕೆ ಆಗದೇ ಇದ್ದಾಗ ಈ ಎಲ್ಲ ಪೂಜಾ ವಿಧಾನಗಳು, ಯಜ್ಞ ಯಾಗ ದಾನ ಧರ್ಮ ಅನ್ನದಾನ ಧೂಪ ದೀಪಾರತಿಗಳು ಹಾರಗಳು ತುರಾಯಿಗಳು ಇವೆಲ್ಲವನ್ನು ತಂದು ಮಾಡಬೇಕಾಗಿರೋದು ಇದಕ್ಕೆ. ಆದರೆ ಇವೆಲ್ಲವನ್ನು ಮೀರಿ ನಿಜವಾದ ನಿರಾಕಾರ ವಸ್ತುವಾದಂಥ ಪರಬ್ರಹ್ಮನನ್ನು ಪೂಜೆ ಮಾಡುವ ವಿಧಾನ ಇಷ್ಟೊತ್ತು ಹೇಳಿದ್ರಲ್ಲ, ಅದು ಕುಂಕುಮ ಕೇಸರದ ವಿಲೇಪನಗಳು, ಕರ್ಪೂರದ ಆರತಿಗಳು ಮೊದಲಾದ ಭೋಗಗಳಾಗಲಿ, ಚಿತ್ರ ವಿಚಿತ್ರವಾದ ಇತರ ಭೋಗಗಳಾಗಲಿ ಬೇಕಾಗಿಲ್ಲ. ಶಿವ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಧೂಪ ದೀಪ ಬೇಕಾಗಿಲ್ಲ, ಚಂದನ ಕರ್ಪೂರದ ಆರತಿಗಳು ಬೇಕಾಗಿಲ್ಲ. ಯಾವಾಗಲೂ ಯಾವ ಕಷ್ಟವೂ ಇಲ್ಲದೆ ಸಿಕ್ಕುವ ಶಾಂತವೂ ಶಾಶ್ವತವೂ ಆದ ಸ್ವಾತ್ಮಜ್ಞಾನವೆಂಬ ಅಮೃತ ಒಂದರಿಂದ ಮಾತ್ರ ಈತನಿಗೆ ಪೂಜೆಯು ನಡೆಯುವುದು. ಇದೇ ಉತ್ತಮವಾದ ಧ್ಯಾನವು, ಇದೇ ಶ್ರೇಷ್ಠವಾದ ಪೂಜೆಯು. ಶಿವ ಏನು ಹೇಳ್ದ ಇಲ್ಲಿ? ಯಾವಾಗಲೂ ಯಾವ ಕಷ್ಟವೂ ಇಲ್ಲದೆ ಸಿಕ್ಕುವ, ₹1 ಖರ್ಚು ಮಾಡೋಂಗಿಲ್ಲ, ಕಷ್ಟ ಬಿದ್ದು ಎಲ್ಲಿಂದನೂ ತರೋಂಗಿಲ್ಲ, ಯಾವಾಗಲೂ ಸಿಕ್ಕುವಂಥದ್ದು, ಎಲ್ಲೆಲ್ಲಿಯೂ ಸಿಕ್ಕುವಂಥದ್ದು ಏನು? ಶಾಂತವೂ ಶಾಶ್ವತವೂ ಆದ ಸ್ವಾತ್ಮಜ್ಞಾನವೆಂಬ ಅಮೃತ ಒಂದರಿಂದ ಮಾತ್ರ ಈತನಿಗೆ ಪೂಜೆ ನಡೆಯುವುದು. ಸ್ವಾತ್ಮಜ್ಞಾನವೆಂಬ ಆತ್ಮಜ್ಞಾನ ತತ್ವಜ್ಞಾನದಿಂದ ಮಾತ್ರ ಪರಮಾತ್ಮನನ್ನ ಪೂಜೆಯನ್ನು ಮಾಡಬೇಕು. ಇದೇ ಉತ್ತಮವಾದ ಧ್ಯಾನವು, ಇದೇ ಶ್ರೇಷ್ಠವಾದ ಪೂಜೆಯು. ಮತ್ತು ಇದನ್ನು ಪೂಜೆ ಮಾಡುವ ಬಗೆ ಹೇಗೆ? ಅದಕ್ಕೆ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಪದೇ ಪದೇ ಒತ್ತಿ ಹೇಳಿದ್ದಾರೆ, ಸೋಹಂ ಸೋಹಂ ಸೋಹಂ. ಅದು ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥ ಅಜಪ ಗಾಯತ್ರಿ ಮಂತ್ರದ ಧ್ಯಾನವನ್ನು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಏನಂತ? ನಾನೇ ಪರಮಾತ್ಮ ಸೋಹಂ ಸೋಹಂ. ಅದಕ್ಕೆ ವಿಧಾನ ಉಂಟು, ವಿಧಿವಿಧಾನಗಳುಂಟು. ಉಸಿರು ಒಳಗಡೆ ಹೋಗುವಾಗ ಸೋ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು, ಉಸಿರು ಹೊರಗೆ ಬರುವಾಗ ಹಮ್ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು. ಉಸಿರು ಸಹಜವಾಗಿ ತನ್ನಷ್ಟಕ್ಕೆ ತಾನು ಹೋಗುತ್ತೆ, ತನ್ನಷ್ಟಕ್ಕೆ ತಾನು ಬರ್ತಾ ಇರ್ತದೆ, ತನ್ನಷ್ಟಕ್ಕೆ ತಾನು ಹೋಗ್ತಾ ಇರ್ತದೆ, ತನ್ನಷ್ಟಕ್ಕೆ ತಾನು ಬರ್ತಾ ಇರ್ತದೆ. ನಾವು ಎಳೆದು ಉಸಿರನ್ನ ಬಿಡಬೇಕಾದಾಗ ಅಗತ್ಯವಿಲ್ಲ, ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ. ಉಸಿರು ಒಳಗಡೆ ಹೋಗುವಾಗ ಸೋ ಅನ್ನೋ ಅಕ್ಷರವನ್ನು ಸೇರಿಸೋದು, ಉಸಿರು ಹೊರಗೆ ಬರುವಾಗ ಹಮ್ ಅನ್ನೋ ಅಕ್ಷರವನ್ನು ಸೇರಿಸೋದು. ಮನಸ್ಸಿನಲ್ಲಿಯೇ ಮಂತ್ರವನ್ನು ಜಪ ಮಾಡೋದು, ಉಸಿರಾಟವನ್ನು ಅನುಸರಿಸಿ ಮಂತ್ರವನ್ನು ಸೇರಿಸ್ಕೊಳ್ಳೋದು. ಇದು ನಿಜವಾದ ಪರಮಾತ್ಮನ ಪೂಜೆ ಆಗುತ್ತೆ. ಇಲ್ಲಿಗೆ ಯಾವುದೂ ಬೇಕಾಗಿಲ್ಲ, ಆತ್ಮಜ್ಞಾನದಿಂದಲೇ ಪೂಜೆ ನಡೀತಾ ಇರ್ತದೆ. ಇದೇ ನಿಜವಾದ ಧ್ಯಾನ ಕ್ರಮ ಅಂತ ಇಲ್ಲಿ ಶಿವ ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ. ತನ್ನೊಳಗೆ ಇರುವ ಶುದ್ಧನಾದ ಚಿನ್ಮಾತ್ರನಾಗಿ ವೇದನ ಸ್ವರೂಪನಾದ ದೇವನನ್ನು ಎಡಬಿಡದೆ ಯಾವ ಕೆಲಸ ಮಾಡುತ್ತಿದ್ದರೂ ನೋಡುತ್ತಿರಲಿ, ಕೇಳುತ್ತಿರಲಿ, ಮುಟ್ಟುತ್ತಿರಲಿ, ಮೂಸುತ್ತಿರಲಿ, ತಿನ್ನುತ್ತಿರಲಿ, ನಡೆಯುತ್ತಿರಲಿ,
ನಿದ್ರಿಸುತ್ತಿರಲಿ, ಶ್ವಾಸವಾಡುತ್ತಿರಲಿ, ಅಳುತ್ತಿರಲಿ, ವಿಸರ್ಜನೆ ಮಾಡುತ್ತಿರಲಿ, ತೆಗೆದುಕೊಳ್ಳುತ್ತಿರಲಿ, ಧ್ಯಾನಾಮೃತದಿಂದ ಈಶ್ವರನಾದ ಆತ್ಮನನ್ನು ಪೂಜೆ ಮಾಡಿ ತಾನು ಶುದ್ಧ ಸಂವಿನ್ಮಯನಾಗಬೇಕು. ಎಷ್ಟೆಲ್ಲವನ್ನು ಹೇಳ್ಬಿಟ್ರು ನೋಡಿ. ಈ ಕೆಲಸ ಮಾಡ್ತಾ ಇದ್ದೆ, ನನಗೆ ಪುರ್ಸೊತ್ತಿರಲಿಲ್ಲ ಶಿವನ ಪೂಜೆ ಮಾಡೋಕ್ಕೆ, ಪರಮಾತ್ಮನ ಪೂಜೆ ಮಾಡೋಕೆ ಅನ್ನೋಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಯಾಕೆ? ಪ್ರತಿ ಕ್ಷಣವೂ ಉಸಿರಾಡ್ತೀವಲ್ವ, ಉಸಿರಾಟದ ಒಂದೊಂದು ಉಸಿರಾಟದ ಕ್ರಮದಲ್ಲೂ ಒಂದೊಂದು ಪೂಜೆ ನಡೆದು ಹೋಗುತ್ತಲ್ಲ. ಅದರಿಂದ ಇಲ್ಲಿ ಹೇಳ್ತಿರೋದು, ನೀನೇನಾದರೂ ಮಾಡ್ತಿರೋ ಪೂಜೆ ಆಯ್ತಲ್ಲ, ಅಲ್ಲಿ ನಿನ್ನ ಮನಸ್ಸನ್ನು ಉಸಿರಾಟದ ಜೊತೆಯಲ್ಲಿ ಮಂತ್ರವನ್ನು ಸೇರಿಸು ಅಂತ ಇಲ್ಲಿ ಹೇಳ್ತಾ ಇರೋದು. ಇಷ್ಟನ್ನು ಮಾಡೋಕ್ಕೆ ನಾವು ಕಷ್ಟಪಡ್ತೀವಿ. ಪರಮಾತ್ಮನ ಪೂಜೆಗೆ ನಾವೇ ವಿಧಿಸ್ಕೊಂಡಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನ ಮಾಡೋದಕ್ಕೆ ಕಷ್ಟಪಟ್ಟು ಮಾಡ್ತೀವಿ. ಆದರೆ ಸುಲಭವಾಗಿರ್ತಕ್ಕಂಥ ಈ ನಿಜವಾದ ಪೂಜೆಯನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ, ಇನ್ನೇನಿಲ್ಲ. ಮುಕ್ತನಾಗಿ ಪರಮಾನಂದ ಭರಿತನಾಗಿರುವವನು ಕುಸುಮಗಳಿಂದ ಪೂಜೆ ಮಾಡಬೇಕಾಗಿಲ್ಲ. ಹೂಗಳನ್ನ ತಂದು ಪೂಜೆ ಮಾಡಬೇಕಾದ ಅಗತ್ಯ ಇಲ್ಲ ಪರಮಾತ್ಮನಿಗೆ. ಯಾಕೆ? ಮುಕ್ತನಾಗಿ ಪರಮಾನಂದ ಭರಿತನಾಗಿರ್ತಕ್ಕಂಥವನಿಗೆ ಅವನಿಗೆ ಹೂಗಳನ್ನ ತಂದು ಪೂಜೆ ಮಾಡೋ ಅಗತ್ಯ ಇಲ್ಲ. ಧ್ಯಾನವೇ ಕಾಣಿಕೆಯು. ನಿಜವಾಗಿ ಆತನನ್ನು ಸದಾಕಾಲ ಸ್ಮರಣೆ ಮಾಡ್ತೀವಲ್ಲ, ಆ ಧ್ಯಾನವೇ ನಿಜವಾದ ಕಾಣಿಕೆ. ಈ ದೇವ ಪೂಜೆಗೆ ಬೇಕಾಗಿರೋದು ಆತ್ಮಧ್ಯಾನವೇ ಹೊರತು ಹೊರಗಿನ ಪರಿಕರಗಳು ಏನೂ ಬೇಕಾಗಿಲ್ಲ ಅಂತ ಇಲ್ಲಿ ವಸಿಷ್ಠರಿಗೆ ಶಿವ ಹೇಳ್ತಾ ಇದ್ದಾನೆ. ಧ್ಯಾನ, ಅರ್ಘ್ಯ, ಪಾದ್ಯಗಳು ಕೂಡ ಶುದ್ಧ ಜ್ಞಾನಾತ್ಮಕವಾದವೇ. ಧ್ಯಾನ ಸಂವೇದನವೇ ಪುಷ್ಪವು. ಧ್ಯಾನದ ಸಂವೇದನೆ ಇದೆಯಲ್ಲ, ಅದೇ ನಿಜವಾದ ಹೂವು. ಮಾಡಬೇಕಾದ ಉಪಚಾರಗಳೆಲ್ಲ ಧ್ಯಾನವೇ. ಏನೇನು ಉಪಚಾರ ಮಾಡಬೇಕು ಅಂತಿರ್ತೀವೋ ಆ ಪರಮಾತ್ಮನಿಗೆ, ಅವೆಲ್ಲವೂ ಕೂಡ ಧ್ಯಾನವೇ. ಅದನ್ನು ಬಿಟ್ಟು ಇನ್ನೇನು ಅರ್ಪಿಸಿದರೂ ಈ ಆತ್ಮನು ಲಭಿಸುವುದೇ ಇಲ್ಲ. ನೀವು ಬೇಕಾದ ತಗೊಬನ್ನಿ, ಏನು ಬೇಕಾದವು ಗಂಧ, ಅರ್ಚನೆ, ಪುಷ್ಪಗಳು ಏನು ಬೇಕಾದ್ರೂ ತಗೊಬನ್ನಿ, ಹಣ್ಣುಗಳೆಲ್ಲನೂ ನೀವೇನೇ ತಂದು ಕೊಟ್ಟರು ಪರಮಾತ್ಮ ಲಭ್ಯನಾಗುವುದೇ ಇಲ್ಲ, ಸಿಕ್ಕದೇ ಇಲ್ಲ. ನಿಜವಾದ ಆತ್ಮಧ್ಯಾನ ಒಂದರಿಂದಲೇ ಪರಮಾತ್ಮನನ್ನು ಮುಟ್ಟೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಇನ್ನೇನೇ ಅರ್ಪಿಸಿದರೂ ಈ ಆತ್ಮನು ಲಭಿಸುವುದೇ ಇಲ್ಲ. ಧ್ಯಾನ ಮಾತ್ರದಿಂದ ಸರ್ವಭೋಗ ಸಂಪತ್ತಿಗಳು ಪ್ರಸನ್ನವಾಗಿ ಒಲಿಯುವು. ಕೇವಲ ಪರಮಾತ್ಮನ ಧ್ಯಾನದಿಂದ ಸರ್ವಭೋಗ ಸಂಪತ್ತುಗಳು ನಮಗೆ ಪ್ರಸನ್ನವಾಗಿ ಬಹಳ ಸುಖವಾಗಿ ಸಿಕ್ಬಿಡ್ತಾವಂತೆ. ಬಹಳ ಈಸಿಯಾಗಿ, ಬಹಳ ಸುಲಭವಾಗಿ ನಮ್ಮನ್ನು ಒಲಿದು ಬರ್ತಾವಂತೆ. ಸರ್ವ ಸುಖಗಳು ನಮ್ಮನ್ನು ಒಲಿದು ಬರೋದು ಪರಮಾತ್ಮನ ನಿಜವಾದ ಧ್ಯಾನದ ಪೂಜೆಯಿಂದ. ನಾವೇನು ಮಾಡ್ತೀವಿ? ಈ ಥರದಲ್ಲಿ ಈ ಮಾರ್ಗವನ್ನು ಬಿಟ್ಟು ಬೇರೆ ಅನ್ಯ ಮಾರ್ಗಗಳನ್ನ ಅವಲಂಬಿಸ್ತೀವಿ. ಹಾಗೇನಾಗುತ್ತೆ? ನಮಗೆ ಸುಖ ಸಂಪತ್ತಿ ಬರೋದಿಲ್ಲ. ಕಷ್ಟಪಡ್ತೀವಿ, ನಿಂದಿಸ್ತೀವಿ, ರೋಧಿಸ್ತೀವಿ, ಎಲ್ಲವನ್ನು ಮಾಡ್ತೀವಿ. ನಿಜವಾದ ಸುಖ ಸಂಪತ್ತಿ ಇಲ್ಲಿ ಬರ್ತಾ ಇದೆ ಸುಲಭವಾಗಿ. ನಾವು ಈ ಪೂಜಾ ಕ್ರಮವನ್ನು ತಿಳ್ಕೊಳ್ಳದೆ ಬಿಟ್ಬಿಟ್ಟಿದ್ದೀವಿ. ಅದರಿಂದ ಎಲ್ಲರೂ ಸಾಧ್ಯ ಆದಷ್ಟು ಈ ಕ್ರಮವನ್ನು ಅನುಸರಿಸೋದು ಬಹಳ ಅವಶ್ಯಕ. ದೇಹರೂಪನಾದವನು ಮನೆಯಲ್ಲಿ ಊಟ ಮಾಡುವ ಹಾಗೆ ಈ ಆತ್ಮನು ಅನುಭವಿಸುವನು. ಈಗ ದೇಹಧಾರಿಯಾದಂಥವನು ಒಬ್ಬನು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾನಲ್ಲ, ಈ ರೀತಿಯಲ್ಲಿ ನಿರಾಕಾರ ಪರಬ್ರಹ್ಮನಿಗೆ ಊಟ ಬೇಕಲ್ವ? ಆ ನಿರಾಕಾರವಾದ ಪರಬ್ರಹ್ಮನಿಗೆ ನಿಜವಾದ ಊಟವನ್ನು ಕೊಡದೆ ಊರೂರು ಕೇರಿ ದೇವಸ್ಥಾನಗಳನ್ನ ಸುತ್ತಾ ಇರ್ತೀವಿ ನಾವು. ಆದರೆ ನಿಜವಾದ ಪರಮಾತ್ಮನಿಗೆ ನಾವು ಅವನ ಹಸಿವು ಬಾಯಾರಿಕೆಯನ್ನು ತೀರಿಸುವ ಬಗೆ ಹೇಗಪ್ಪ ಅಂದರೆ, ನಾವು ನಿಜವಾಗಿ ಆತ್ಮಧ್ಯಾನವನ್ನು ಮಾಡಬೇಕು. ಅದು ಅವನಿಗೆ ನಿಜವಾದ ಪೂಜೆ, ನಿಜವಾದ ಭೋಜನ, ನಿಜವಾದ ಅವನ ಕೀರ್ತನ, ಇವೆಲ್ಲ. ಆ ಧ್ಯಾನ, ಆ ಪೂಜೆ, ಆ ಅತಿಥಿ ಸತ್ಕಾರವನ್ನು ಬಿಟ್ಟು ನಾವು ಹೊರಗಿನ ಮುಖವಾಗಿ ಸುತ್ತಾ ಇದ್ದರೆ ಆ ಪರಮಾತ್ಮ ಹಸ್ಕೊಂಡಿರ್ತಾನೆ. ನಮಗೆ ಫಲ ಎಲ್ಲಿಂದ ಬರಬೇಕು? ಅದರಿಂದ ದೇಹರೂಪನಾದವನು ಮನೆಯಲ್ಲಿ ಊಟ ಮಾಡುವ ಹಾಗೆ ಈ ಆತ್ಮನು ಈ ಆತ್ಮಧ್ಯಾನದ ಪೂಜೆಯನ್ನು ಅನುಭವಿಸ್ತಾನೆ. ಅದರಿಂದ ಅವನಿಗದು ಸಿಕ್ಕುವಂತೆ ನಾವು ಮಾಡಬೇಕು. ಎಲೆ ಸುಮತಿಯೇ, ಈ ರೀತಿಯಾಗಿ 13 ನಿಮಿಷಗಳು ಈ ಧ್ಯಾನದಿಂದ ಪೂಜೆ ಮಾಡಿದವನು ಮೂಢನಾಗಿದ್ದರೂ ಗೋಪ್ರಧಾನ ಫಲವನ್ನು ಹೊಂದುವನು. ಕೇವಲ 13 ನಿಮಿಷ ಈ ಧ್ಯಾನವನ್ನು ಮಾಡಿಬಿಟ್ಟಿದ್ದೆ ಆದರೆ, ಈ ರೀತಿ ಪೂಜೆ ಮಾಡಿದರೆ ಅವನು ಮೂಢನಾಗಿದ್ದರೂ ಕೂಡ ಒಂದು ಗೋವನ್ನು ದಾನ ಮಾಡಿದರೆ ಏನು ಫಲ ಬರುತ್ತೋ ಆ ಫಲವನ್ನು ಇವನು ಹೊಂದುತ್ತಾನೆ. ಈ ಧ್ಯಾನದಿಂದ 101 ನಿಮಿಷಗಳು ಈ ಪ್ರಭುವನ್ನು ಪೂಜಿಸುವವನು ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಆತ್ಮನನ್ನು ಹೀಗೆ ಧ್ಯಾನಾಮೃತದಿಂದ ಘಟಿಕ ಅರ್ಧ ಕಾಲ ಪೂಜೆ ಮಾಡಿದವನು 1000 ಅಶ್ವಮೇಧಗಳ ಫಲವನ್ನು ಪಡೆಯುವನು. 1 ಘಟಿಕ ಕಾಲ ಹೀಗೆ ಪೂಜೆ ಮಾಡಿ ಆತ್ಮನಿಂದಲೇ ಧ್ಯಾನ, ಬಲಿ, ಉಪಹಾರಗಳನ್ನು ಆತ್ಮನಿಗೆ ಕೊಟ್ಟವನು ರಾಜಸೂಯ ಫಲವನ್ನು ಪಡೆಯುವನು. ಹೀಗೆ 1 ಮಧ್ಯಾಹ್ನ ಪೂಜೆ ಮಾಡಿದವನಿಗೆ
1,00,000 ರಾಜಸೂಯ ಯಾಗಗಳ ಫಲವು ಲಭಿಸುವುದು. ಒಂದು ದಿನವೆಲ್ಲ ಹೀಗೆ ಪೂಜೆ ಮಾಡಿದವನು ಪರಂಧಾಮದಲ್ಲಿ ನಿಲ್ಲುವನು. ಕರೆಕ್ಟಾಗಿ ವಸಿಷ್ಠರಿಗೆ ಶಿವ ಏನು ಹೇಳ್ಬಿಟ್ಟ, ಇಷ್ಟಿಷ್ಟು ಹೊತ್ತು ಇಷ್ಟಿಷ್ಟು ಮಾಡಿದ್ರೆ ಇಂತಿಂಥ ಫಲ ಬರ್ತದೆ ಅಂತ ಹೇಳ್ದ. ಅದೇ 1 ಗಂಟೆಗೆ, ಒಂದು ದಿನಕ್ಕೆ 24 ಗಂಟೆಯಲ್ಲಿ ಎಡೆಬಿಡದೆ ಈ ಪೂಜೆಯನ್ನು ಮಾಡಿದ್ದೆ ಆದರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಕೇವಲ ಒಂದೇ ಒಂದು ದಿನ ಈ ಪೂಜೆ ಮಾಡಿದ್ರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ. ಅದೇಂಗೆ ನಾವು ದಿನ ಮಾಡ್ತಾ ಇದ್ದೀವಿ, ಒಂದು ದಿನಕ್ಕಾದರೆ ಒಂದು ದಿನ ಮಾಡಿಬಿಟ್ರೆ ಸಿಕ್ಬಿಡ್ತದ ಅಂದರೆ, ಅದನ್ನೇ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ನಮ್ಮ ದೇಹದಲ್ಲಿ 7 ಚಕ್ರಗಳಿದ್ದಾವೆ. ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಒಂದೊಂದು ಚಕ್ರಕ್ಕೂ ಒಂದೊಂದು ಅಧಿಪತಿಯಾದ ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ಇಷ್ಟಿಷ್ಟು ಶ್ವಾಸಗಳು, 21,600 ಶ್ವಾಸಗಳನ್ನು ಆ ಅಧಿದೇವತೆಗಳಿಗೆ ಇಷ್ಟಿಷ್ಟು ಅಂತ ವಿಂಗಡಣೆ ಮಾಡಿದ್ದಾರೆ. ಒಂದು ಶ್ವಾಸವೂ ವೇಸ್ಟ್ ಆಗದೆ, ವ್ಯರ್ಥವಾಗದೆ, ಉಸಿರು ಒಳಗಡೆ ಹೋಗುವಾಗ ಸೋ ಅಂತ ಹೇಳೋದು, ಉಸಿರು ಹೊರಗೆ ಬರುವಾಗ ಹಮ್ ಅಂತ ಹೇಳೋದು. ಈ ರೀತಿಯಲ್ಲಿ ಒಂದು ಶ್ವಾಸವನ್ನು ವ್ಯರ್ಥ ಮಾಡದೆ, ನಿರ್ಲಕ್ಷಿಸದೆ, ಉಸಿರಾಟದ ಜೊತೆಯಲ್ಲಿ ಶ್ವಾಸವನ್ನು ಎಡಬಿಡದೆ ಒಂದು ದಿನದಲ್ಲಿ ನಾವು 21,600 ಶ್ವಾಸಗಳಿಗೂ ಸೋಹಂ ಮಂತ್ರವನ್ನು ಮಾಡಿ ಜಪ ಮಾಡಿದ್ದೇ ಆದರೆ ಆ ಒಂದು ದಿನದಲ್ಲಿಯೇ ಮುಕ್ತಿಯನ್ನು ಪಡಿತಾನೆ ಅಂತ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಒಂದು ದಿನವೆಲ್ಲ ಹೀಗೆ ಪೂಜೆ ಮಾಡಿದವನು ಪರಂಧಾಮದಲ್ಲಿ ನಿಲ್ಲುವನು. ಯಾವ ಜ್ಞಾನಿಗಳು ಹೇಳಿದ್ರು ಇದೇ ಮಾತನ್ನೇ ಹೇಳೋದು. ಆದರೆ ಮಾಡುವ ಕ್ರಮವಿಧಾನ ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಬಹಳ ವಿಸ್ತಾರವಾಗಿ, ಬಹಳ ಸರಳವಾಗಿ, ಬಹಳ ಚೆನ್ನಾಗಿ ಹೇಳಲ್ಪಟ್ಟಿದೆ. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಇದನ್ನು ಹೇಳಿದ್ದಾರೆ. ಆ ಬುಕ್ಕನ್ನು ನೀವು ತರಿಸ್ಕೊಂಡು ಓದಿ ತಿಳ್ಕೊಂಡು ಅದರಂತೆ ಮುಂದುವರಿಯಿರಿ. ಇನ್ನು ಶಿವ ಮುಂದೆ ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.